RB9 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಭಿನಂದನೆ ಕಾರ್ಯಕ್ರಮ. ಗೌರಿಬಿದನೂರಿನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರಿಂದ ಸಮಾರಂಭ. RB9 ನ್ಯೂಸ್ ರಿಪೋರ್ಟರ್ ಅವಿನಾಶ್. ತಾವೆಲ್ಲ ಕೂಡ ನಂಬಿಕೆಯನ್ನ ಇಟ್ಟು ನನಗೆ ಆಶೀರ್ವಾದ ಮಾಡಿದ್ದೆ. ಒಬ್ಬ ಸಂಸದರು ಯಾವ ರೀತಿ ಕೆಲಸ ಮಾಡಬಹುದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡುವಂತ ಕೆಲಸ ಮಾಡ್ತೇನೆ. ಒಪ್ತೀನಿ, ನಮ್ಮ ದೇಶದಲ್ಲಿ ಒಕ್ಕೂಟ ವ್ಯವಸ್ಥೆ ಇದೆ, ಫೆಡರಲ್ ಸ್ಟ್ರಕ್ಚರ್ ನಮ್ದು. ಕೇಂದ್ರ ಸರ್ಕಾರದ ಅನುದಾನ ರಾಜ್ಯ ಸರ್ಕಾರ ಕೊಡುತ್ತೆ, ರಾಜ್ಯ ಸರ್ಕಾರದ ಮೂಲಕ ಆ ಯೋಜನೆಗಳು ಅನುಷ್ಠಾನ ಆಗಬೇಕು. ದಟ್ ಈಸ್ ಅ ಪ್ರೊಸೀಜರ್. ಆದರೆ ನಾನು ಒಬ್ಬ MP ಆಗಿ ಇವತ್ತು ಕೇಂದ್ರ ಸರ್ಕಾರದ ಅನುದಾನ ಇರ್ಬೋದು, ಯೋಜನೆಗಳು ಇರ್ಬೋದು, ಸಮರ್ಪಕವಾಗಿ ಈ ಕ್ಷೇತ್ರದ ಕಟ್ಟ ಕಡೆಯ ವ್ಯಕ್ತಿಗೆ ತಲುಪಲಿಕ್ಕೆ ರಾಜ್ಯ ಸರ್ಕಾರದ ಜೊತೆಗೆ ಕೊಂಡಿಯಾಗಿ ನಾನು ಕೆಲಸ ಮಾಡ್ತೇನೆ. 100% ಅನುಷ್ಠಾನ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅವರನ್ನವರಿಗೂ ಕೂಡ ಒಳ್ಳೆ ಇಲಾಖೆ ಸಿಕ್ಕಿದೆ. ಈ ಭಾಗದಲ್ಲಿ ಹೆಚ್ಚು ಕೈಗಾರಿಕೆಗಳು, ಉಪಯುಕ್ತವಾಗಿರ್ತಕ್ಕಂಥ ಕೈಗಾರಿಕೆಗಳನ್ನ ತರಲಿಕ್ಕೆ, ಹೆಚ್ಚು ಜನರಿಗೆ ಉದ್ಯೋಗ ಸಿಕ್ಕುವಂತಹ ಯೋಜನೆಗಳನ್ನು ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ರಾಷ್ಟ್ರೀಯ ಹೆದ್ದಾರಿಗಳು, ರೈಲ್ವೆ ಯೋಜನೆಗಳು, ಬಡವರಿಗೆ ವಸತಿಯನ್ನ ಕಲ್ಪಿಸುವಂತಹ ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆ, ಇವೆಲ್ಲದಕ್ಕೂ ಕೂಡ ವಿಶೇಷ ಒತ್ತನ್ನು ಕೊಡುವಂತ ಕೆಲಸ ನಾನು ಮಾಡ್ತೇನೆ. ತಾವೆಲ್ಲ ಕೂಡ ನನ್ನ ಜೊತೆಯಲ್ಲೇ ಇದ್ದು ಆಗಾಗ ನನ್ನ ಜೊತೆ ಸಂಪರ್ಕದಲ್ಲಿ ಇಟ್ಕೊಂಡು ಏನು ನಿಮ್ಮ ಗ್ರಾಮಗಳಿಗೆ, ನಿಮ್ಮ ಗ್ರಾಮ ಪಂಚಾಯತಿಗಳಿಗೆ ಆಗಬೇಕು ಅದನ್ನ ಇವತ್ತು ನೀವು ನೋಡಿದಿರಿ. ಎತ್ತಿನ ಗಾಡಿ ಓಡ್ಕೊಂಡು ಹೋಗುವಾಗ ಓಡ್ತಾ ಇರೋ ಎತ್ತಿಗೆನೆ ನಾವು ಚಿಂತೆ, ಹೌದೇನಪ್ಪ, ನಿಧಾನಕ್ಕೆ ಹೋಗ್ತಾ ಇರೋದು ಕೊಡಿಯಲ್ಲ. ಆ ತರ ನೀವು ನನ್ನನ್ನೇ ಹೊಡಿತಾ ಇರ್ಬೇಕು. ನಾನು ಮುಂದೆ ಹೋಗ್ತಾ ಇರ್ತೀನಿ, ಓಡೋದು ನಿಲ್ಸಲ್ಲ. ಯಾಕೆಂದ್ರೆ ಅಂತಃಕರಣದಿಂದ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ, ನಿಮ್ಮ ಧ್ವನಿಯಾಗಿ ಆ ಲೋಕಸಭೆಯಲ್ಲಿ ಕೆಲಸ ಮಾಡಲಿಕ್ಕೆ ನಾನು ಇವತ್ತು ಬಂದಿದ್ದೇನೆ. ಇವತ್ತೇ ಬೇರೆ ಯಾವುದೇ ಶೋಕಿಗೆ ಬಂದಿಲ್ಲ, ಅಧಿಕಾರದ ವ್ಯಾಮೋಹಕ್ಕೆ ಬಂದಿಲ್ಲ, ಅಧಿಕಾರದ ದಾಕ್ ಬಂದಿಲ್ಲ. ನಾನು ಹುಟ್ಟಿರೋ ಮಣ್ಣಿಗೆ, ನಾನು ಹುಟ್ಟಿರೋ ನನ್ನ ಜನರಿಗೆ ಇವತ್ತು ನಾನು ಒಳ್ಳೇದು ಮಾಡಬೇಕು ಅಂತ ಬಂದಿದ್ದೇನೆ. ನೀವು ಭರವಸೆ ಇಟ್ಕೊಂಡಿದ್ದೀರಿ, ವಿಶ್ವಾಸ ಇಟ್ಕೊಂಡು ನನ್ನನ್ನು ಆಶೀರ್ವಾದ ಮಾಡಿದ್ದೀರಿ. ಅದಕ್ಕೆ ಈ 5 ವರ್ಷಗಳ ನನ್ನ ಏನು ಅವಧಿ ಇದೆ, ಪ್ರತಿ ನಿಮಿಷ, ಪ್ರತಿ ಗಂಟೆ ಅದು ನಿಮಗೆ ಸೀಮಿತವಾಗಿರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ. ನಮ್ಮ ಮನೆಯಲ್ಲಿ ಸ್ವಂತ ಕಾರ್ಯಕ್ರಮ ಆಗ್ತಾ ಇದೆ ಇವತ್ತು ಬೆಂಗಳೂರಿನಲ್ಲಿ, ಆದರೂ ಕೂಡ ನಾನು ನಿಮ್ಮ ಜೊತೆಯಲ್ಲಿದ್ದೀನಿ ಅಂದ್ರೆ ಅದೇ ಒಂದು ನಿದರ್ಶನ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗಾಗಿ ಬಂಧುಗಳೇ, ಇವತ್ತು ತಾವು ಏನು ಸನ್ಮಾನ ಮಾಡಿದ್ದೀರಿ, ಇದು ನಾನು ನಿಮಗೆ ಸನ್ಮಾನ ಮಾಡದೆ, ನಾನು ನಿಮ್ಮ ಕೃತಜ್ಞತೆಯನ್ನ ಮಾಡಬೇಕು. ನೀವು ಯಾವಾಗ ನನಗೆ ಸನ್ಮಾನ ಮಾಡಬೇಕು ಅಂದ್ರೆ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ನನ್ನ 5 ವರ್ಷಗಳ ಅವಧಿ ಆದಮೇಲೆ ನೀವೆಲ್ಲ ಕೂಡ ವಿಶ್ವಾಸದಿಂದ ಅವತ್ತು ನಾನು ಮಾಡಿರೋ ಕೆಲಸ ಸರಿ ಇದೆ, ಬೆಂತಟ್ಟು ಅಂತ ಕೆಲಸ ನೀವು ಅವತ್ತು ಮಾಡಿದ್ರೆ ಇನ್ನೂ ಹೆಚ್ಚು ಪ್ರಸ್ತುತ ಅಂತ ನಾನು ತಿಳ್ಕೊಂಡು ಇವತ್ತು ಇಷ್ಟು ಜನ ಇವತ್ತು ಬಂದಿದ್ದೀರಿ. ತಮಗೆಲ್ಲ ಕೂಡ ಹಾರ್ದಿಕ ಶುಭಾಶಯಗಳು. ಅದೇ ರೀತಿ ನಾಳೆಯಿಂದ ನಮ್ಮ ಮೊದಲನೇ ಸದನ ಕಲಾಪ ನಡೆಯುತ್ತೆ ಲೋಕಸಭೆಯಲ್ಲಿ. ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ದೆಹಲಿಯಲ್ಲಿ ನಾನು ಪ್ರಮಾಣ ವಚನವನ್ನ ಸಂಸದನಾಗಿ ತಗೊಳ್ತೇನೆ. ರೈತರ ಪ್ರತೀಕವಾಗಿ, ರೈತನ ಮಗನಾಗಿ ನಾನು ಏನು ಇದ್ದೇನೆ, ಆ ಹಸಿರು ಶಾಲನ್ನ ಕೂಡ ಧರಿಸಿ ನಾನು ಪ್ರಮಾಣ ವಚನವನ್ನ ತೆಗೆದುಕೊಳ್ತೀನಿ ಅಂತ ನಿಮ್ಮ ಮುಂದೆ ವಿನಮ್ರವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದು ಯಾವಾಗಲೂ ಕೂಡ ನನಗೆ ನೆನಪು ಮಾಡ್ತಾ ಇರುತ್ತೆ. ನಾನು ರೈತ ಅಣ್ಣನಿಗೆ ಏನು ಮಾಡಬೇಕು, ರೈತರ ಆದಾಯವನ್ನ ಹೇಗೆ ಹೆಚ್ಚು ಮಾಡಬೇಕು, ರೈತರ ಸಂಕಷ್ಟಗಳಿಗೆ ಹೇಗೆ ಸ್ಪಂದಿಸಬೇಕು ಅನ್ನುವಂಥದ್ದನ್ನ
ನನಗೆ ಯಾವಾಗಲೂ ಕೂಡ ಅದು ನೆನಪು ಮಾಡಬೇಕು ಅಂತೇಳಿ ಈ ಕೆಲಸವನ್ನು ಮಾಡಬೇಕು ಅಂತ ಉದ್ದೇಶ ಮಾಡಿದ್ದೇನೆ. ಯುವಕರಿಗೆ, ಮಹಿಳೆಯರಿಗೆ, ಪ್ರತಿಯೊಂದು ವರ್ಗದ ಜನರಿಗೆ ನಾನು ಸ್ಪಂದಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮ ವಿಶ್ವಾಸಕ್ಕೆ ಚಿರಋಣಿಯಾಗಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.